ಕೆಲವು ಹಳ್ಳಿಗಳು ಗುರುತಿಗೆ ಸಿಗೋದಿಲ್ಲ, ನಕ್ಷೆಯಲ್ಲಿಯೂ ಕಾಣಿಸೋಲ್ಲ. ಆದರೆ ಬಿಚ್ಚಿ ಬೀಳಿಸಿದವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರುತ್ತವೆ. ಅಂತಹ ಒಂದು ಹಳ್ಳಿ ಇದು. ಆ ಹಳ್ಳಿಯ ಹೆಸರು ಮೌನಪುರ. ನಕ್ಷೆಯಲ್ಲಿ ಹುಡುಕಿದರೆ ಕಾಣಿಸೋಲ್ಲ. ಆ ಹಳ್ಳಿಯಲ್ಲಿ ಮೊಬೈಲ್ಗಂತೂ ಯಾವತ್ತೂ ನೆಟ್ವರ್ಕ್ ಬರೋದೇ ಇಲ್ಲ. ಆ ಹಳ್ಳಿಗೆ ಪ್ರಯಾಣಿಕಳಿಗೆ ಬಸ್ಗಳೇ ಇಲ್ಲ. ಬರುವುದು ಒಂದೇ ಬಸ್, ಅದು ಟೈಮಿಗೆ ಸರಿಯಾಗಿ ಬರುವುದೇ ಇಲ್ಲ. ಅದರ ಇಷ್ಟವಾದಾಗ ಹಳ್ಳಿಯನ್ನು ಪ್ರವೇಶಿಸುತ್ತದೆ, ಇಲ್ಲವಾದರೆ ಹೋಗುತ್ತದೆ. ಇದೇ ಈ ಹಳ್ಳಿಯ ಗೋಳು. ಆ ಹಳ್ಳಿಯಲ್ಲಿ ಕತ್ತಲಾಯಿತೆಂದರೆ ಸಾಕು, ಮನೆಗಳ ಬಾಗಿಲುಗಳು ಮುಚ್ಚಿಕೊಳ್ಳುತ್ತಿದ್ದವು, ನಕಾರಾತ್ಮಕ ಘಟನೆಗಳು ನಡೆಯುತ್ತಿದ್ದವು. ಈ ಹಳ್ಳಿಯಲ್ಲಿ ಒಂದು ನಿಯಮವಿತ್ತು. ಸಂಜೆ 6 ಆದರೆ ಸಾಕು, ಈ ಹಳ್ಳಿಯವರು ಯಾರೂ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುವ ಹಾಗೆ ಇಲ್ಲ. ಇದು ನಿಮ್ಮೆಲ್ಲರಿಗೆ ವಿಚಿತ್ರವನಿಸಿದರೂ ನಿಜವಾದ ಘಟನೆ. ಇದಕ್ಕೆ ಒಂದು ಭಯಾನಕವಾದ ಕಾರಣವಿದೆ. ಯಾರು ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುತ್ತಾರೋ ಅವರು ಮಾರನೆಯ ದಿನ ಎದ್ದೇಳುವುದಿಲ್ಲ. ಗಂಟೆ 6 ಆಯಿತೆಂದರೆ ಸಾಕು, ಕನ್ನಡಿಯಲ್ಲಿ ಭೂತ ಪ್ರತ್ಯಕ್ಷವಾಗುತ್ತದೆ. ಆ ದಿನ ಬಸ್ ನಿಂತಿತ್ತು, ನಿಶಬ್ದ ಆವರಿಸಿತು. ಬಸ್ನಿಂದ ಇಳಿದವನು ಅಪರಿಚಿತ ವ್ಯಕ್ತಿ ಒಬ್ಬನೇ. ಆತನೇ ಶಿವಣ್ಣ. ಶಿವಣ್ಣ ಬಸ್ನಿಂದ ಇಳಿದ ಕೂಡಲೇ ಅವನ ಮುಂದೆ ನಿಂತಿರುವುದು ಒಬ್ಬ ವಯಸ್ಸಾದ ಮುದುಕ. ಯಾರಪ್ಪ ನೀನು? ಈ ವೇಳೆಯಲ್ಲಿ ಈ ಹಳ್ಳಿಗೆ ಬಂದಿದ್ದೀಯಲ್ಲ? ಇದೇ ಹಳ್ಳಿಯವನ? ಸರಿಯಾಗಿ ಗೊತ್ತು ಹತ್ತುತ್ತಿಲ್ಲ. ತಾತ, ನಾನು ಈ ಹಳ್ಳಿಯವನಲ್ಲ. ಇಲ್ಲಿ ಸ್ವಲ್ಪ ಅನ್ವೇಷಣೆ ಮಾಡುವುದಿದೆ. ಈ ದಿನ ನಾನು ಇಲ್ಲಿಯೇ ಉಳಿದುಕೊಳ್ಳುತ್ತೇನೆ. ಮಗ, ನೀನು ಉಳಿದುಕೊಳ್ಳಲು ಈ ಹಳ್ಳಿ ಅಷ್ಟು ಸುರಕ್ಷಿತವಲ್ಲ. ನೀನು ಉಳಿದುಕೊಳ್ಳಲೇಬೇಕಾದರೆ ತಪ್ಪದೆ ನಾನು ಹೇಳುವ ನಿಯಮವನ್ನು ಪಾಲಿಸಲೇಬೇಕು. ನೀನು ಇರುವ ಮನೆಯಲ್ಲಿ ಒಂದು ಮಾಯ ಕನ್ನಡಿ ಇರುತ್ತದೆ. ನೀನು ಅಪ್ಪಿತಪ್ಪಿಯೂ ಆ ಕನ್ನಡಿಯಲ್ಲಿ ಮುಖ ತೋರಿಸಬೇಡ. ಅದು ಸಾಮಾನ್ಯ ಕನ್ನಡಿಯಲ್ಲ. ಅದರಲ್ಲಿ ಒಮ್ಮೆ ಮುಖ ತೋರಿಸಿದರೆ ಬದುಕುಳಿದ ಘಟನೆಯೇ ಇಲ್ಲ. ಶಿವಣ್ಣನಿಗೆ ಇದು ವಿಚಿತ್ರವೆನಿಸಿತು. ಆದರೂ ಏನೋ ಹೇಳುತ್ತಿರಬೇಕೆಂದು ಸರಿಯೆಂದು ಹೇಳಿದನು. ತಾತ ಅವನನ್ನು ಕರೆದುಕೊಂಡು ಒಂದು ಹಳೆ ಪಾಳು ಬಿದ್ದ ಮನೆಗೆ ತಲುಪಿಸಿದನು. ನೋಡಪ್ಪ, ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಯಾರೂ ಬರುವುದಿಲ್ಲ. ನೀನು ಮನೆಯಿಂದ ಆಚೆ ಬರಬೇಡ. ನಾನು ಹೇಳಿದ ಹಾಗೆ ಕನ್ನಡಿಯಲ್ಲಿ ಮುಖ ನೋಡಬೇಡ. ಈಗ ತುಂಬಾ ಹೊತ್ತಾಗಿದೆ, ಸುಮ್ಮನೆ ಮಲಗಿಬಿಡು. ಸರಿ ತಾತ, ನೀವು ಸುರಕ್ಷಿತವಾಗಿ ಮನೆಗೆ ಹೋಗಿ. ನನ್ನನ್ನು ಇಲ್ಲಿಯವರೆಗೆ ತಲುಪಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಸರಿ ಮಗ, ನಾನು ಹೊರಡ್ತೇನೆ. ನೀನು ಹುಷಾರಾಗಿ ಮಲಗಿಕೋ. ಎಷ್ಟು ಹೇಳಿ ಮುದುಕ ಹೊರಟು ಹೋದ. ಓಫ್, ಈ ಹಳ್ಳಿಯೋ, ಆ ಬಸ್ಸು, ದೇವರೇ, ನನ್ನ ಪರಿಸ್ಥಿತಿ ಭಗವಂತನೇ ಬಲ್ಲ. ತುಂಬ ಸುಸ್ತಾಗಿದೆ. ಇದೊಂದು ಪಾಳು ಬಿದ್ದ ಮನೆ. ನೋಡೋಣ ಇನ್ನು ಮುಂದೆ ಏನಾಗುತ್ತದೆ ಎಂದು ಶಿವಣ್ಣ ಮನೆ ಪ್ರವೇಶಿಸಿದನು. ಶಿವಣ್ಣನು ಹಳ್ಳಿಗೆ ಬಂದು ತಲುಪುವಷ್ಟರಲ್ಲಿ ತುಂಬ ಬೇಸತ್ತಿದ್ದನು. ಆ ದಿನ ಅವನಿಗೆ ಯಾವ ಕನ್ನಡಿಯೂ ಕಾಣಲಿಲ್ಲ. ಸುಮ್ಮನೆ ಮಲಗಿಕೊಂಡ. ದೇಹ ಆಯಾಸಗೊಂಡ ಕಾರಣ ನಿದ್ರೆ ಬೇಗನೆ ಸೆಳೆದುಕೊಂಡಿತು. ಶಿವಣ್ಣ ಗಾಢ ನಿದ್ರೆಯಲ್ಲಿದ್ದ ಸಮಯ 12 ಗಂಟೆ ಆಯಿತು. ಗಡಿಯಾರದ ಮುಳ್ಳು ಟಾಕ್ ಟಾಕ್ ಎಂದು ಹೊಡೆದುಕೊಳ್ಳಲಾರಂಭಿಸಿತು. ಶಿವಣ್ಣನಿಗೆ ಯಾರು ಬಡಿದೆಬ್ಬಿಸಿದಂತಾಯಿತು. ಶಿವಣ್ಣ ತಟ್ಟನೆ ಎದ್ದು ಕುಳಿತನು. ಓಹ್ ದೇವರೇ, ಇವತ್ತು ನನಗೆ ಇಷ್ಟೇಕೆ ಆಯಾಸವಾಗಿದೆ? ಆಗಲೇ ಸಮಯ 12 ಗಂಟೆಯಾಗಿದೆ ಅಲ್ಲವೇ? ಅದು ಅಪರಿಚಿತ ಸ್ಥಳ ಬೇರೆ. ಆದರೂ ನಾನು ಇಷ್ಟು ನಿದ್ದೆ ಮಾಡಿದನಲ್ಲ. ಇದೇನು ವಿಚಿತ್ರ! ಯಾರೂ ಇಲ್ಲದ ಪಾಳು ಬಿದ್ದ ಈ ಮನೆಯಲ್ಲಿ ಗಡಿಯಾರವೇ ಇರಲಿ, ನನಗೂ ಒಳ್ಳೆಯದಾಯಿತು. ಶಿವಣ್ಣ ಕಣ್ಣುಜ್ಜಿಕೊಂಡು ನೋಡಿದ. ಅವನ ಕಣ್ಣು ಕುಕ್ಕುವಂತೆ ಅವನು ಆ ಮನೆಯ ಪಡಸಾಲೆಯಲ್ಲಿ ಕನ್ನಡಿ ಮಿಂಚುತ್ತಿತ್ತು. ಅವನಿಗೆ ಅದು ಕನ್ನಡಿಯಂತೆ ಕಾಣಲಿಲ್ಲ. ಏನಿರಬೇಕೆಂದು ಕುತೂಹಲದಿಂದ ಶಿವಣ್ಣನು ಕನ್ನಡಿಯತ್ತ ನಡೆದ. ಇನ್ನೇನು ಶಿವಣ್ಣ ಕನ್ನಡಿ ತಲುಪುತ್ತಿದ್ದನು.
ಶಿವಣ್ಣ, ಅಲ್ಲಿಗೆ ಹೋಗಬೇಡ, ನಿಲ್ಲು. ಶಿವಣ್ಣ ಒಂದು ಕ್ಷಣ ಗಾಬರಿಯಾದನು. ಅತ್ತಿತ್ತು ನೋಡಿದನು, ಯಾರೂ ಕಾಣಲಿಲ್ಲ. ಅವನಿಗೆ ಆ ಧ್ವನಿ ಎಲ್ಲಿಂದ ಬಂದಿತೆಂದು ತಿಳಿಯಲಿಲ್ಲ. ಶಿವಣ್ಣ ಅದನ್ನು ನಿರ್ಲಕ್ಷಿಸಿ ಮತ್ತೆ ಮುಂದೆ ನಡೆದ. ಅಷ್ಟರಲ್ಲಿ ಗೆಜ್ಜೆಯ ಸಪ್ಪಳ ಪ್ರಾರಂಭವಾಯಿತು. ಶಿವಣ್ಣನು ಭಯದಿಂದ ಮನೆಯ ಹೊರಗೆ ಬಂದ. ಯಾರೂ ಕಾಣಲಿಲ್ಲ. ಯಾರದು? ಯಾರಾದರೂ ಇದ್ದೀರಾ? ಮತ್ತೆ ಗೆಜ್ಜೆ ಸಪ್ಪಳ. ಶಿವಣ್ಣನು ಮನೆಯಿಂದ ಸ್ವಲ್ಪ ಮುಂದೆ ನಡೆದ. ಆದರೆ ಅವನಿಗೆ ಯಾರೂ ಕಾಣಲಿಲ್ಲ. ಶಿವಣ್ಣ ಭಯದಿಂದ ಮನೆಯೊಳಗೆ ನಡೆದ. ಅಷ್ಟರಲ್ಲಿ ಶಿವಣ್ಣನಿಗೆ ಒಂದು ಅಚ್ಚರಿ ಕಾದಿತ್ತು. ಅಯ್ಯೋ ದೇವರೇ, ಈಗಲೇ ಇಲ್ಲಿದ್ದ ಕನ್ನಡಿ ಎಲ್ಲಿ ಹೋಯ್ತು? ಇದೇನಾಗುತ್ತಿದೆ? ವಿಚಿತ್ರವಾಗಿದೆಯಲ್ಲ. ಇರಲಿ. ಎಂದು ಶಿವಣ್ಣ ಹೋಗಿ ಮಂಚದ ಮೇಲೆ ಕುಳಿತುಕೊಂಡ. ಅಷ್ಟರಲ್ಲಿ ಮತ್ತೆ ಶಿವಣ್ಣನ ಕಣ್ಣು ಕುಕ್ಕತೊಡಗಿದವು. ಕನ್ನಡಿಯು ಮೊದಲು ಎಲ್ಲಿತ್ತೋ ಅಲ್ಲೇ ಇತ್ತು. ಶಿವಣ್ಣನಿಗೆ ಸ್ವಲ್ಪ ಗಡಿಬಿಡಿಯಾಯಿತು. ಇದೇನು ವಿಚಿತ್ರವಾಗಿದೆಯಲ್ಲ. ಈಗ ತಾನೇ ನೋಡಿ ಬಂದೆ, ಅಲ್ಲಿ ಯಾವ ಕನ್ನಡಿ ಇರಲಿಲ್ಲ. ಈಗ ಮತ್ತೆ ಅಲ್ಲಿ ಕನ್ನಡಿ ಇದ್ದ ಹಾಗೆ ಕಾಣುತ್ತಿದೆ. ಇಲ್ಲಿ ಏನೋ ರಹಸ್ಯಮಯವಾಗಿದೆ. ಅದು ಏನೆಂದು ನಾನು ಕಂಡುಕೊಳ್ಳಲೇಬೇಕು. ಎಂದು ಕೂತ ಜಾಗದಿಂದ ಎದ್ದು ಕನ್ನಡಿಯ ಕಡೆ ನಡೆದನು. ಅಷ್ಟರಲ್ಲಿ, ಶಿವಣ್ಣ, ದಯವಿಟ್ಟು ನನ್ ಮಾತ್ ಕೇಳು. ಆ ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೊಳ್ಬೇಡಪ್ಪ. ನೋಡು ಅನಾಮಿಕಾ, ನೀನು ಸುಮ್ಮನೆ ಇದ್ದರೆ ಉಳಿದುಕೊಳ್ಳುತ್ತೀಯಾ? ಇಲ್ಲವೆಂದರೆ ಈ ಊರನ್ನೇ ನಾಶ ಮಾಡಿಬಿಡುತ್ತೇನೆ. ಸುತ್ತಲೂ ನೋಡಿದ. ಯಾರೂ ಕಾಣಲಿಲ್ಲ. ಇವನನ್ನು ಆ ಮಾತನ್ನು ನಿರ್ಲಕ್ಷಿಸಿ ಕನ್ನಡಿಗೆ ತಲೆಬಾಗಿ ನೋಡಿದ. ವಿಚಿತ್ರವೇನೆಂದೇ, ಆ ಕನ್ನಡಿಯಲ್ಲಿ ಕಂಡದ್ದು ಶಿವಣ್ಣ ಅಲ್ಲ, ಅದು ಬೇರೆ ಯಾರೋ ಆಗಿದ್ದರು. ಶಿವಣ್ಣನಿಗೆ ಒಂದು ಕ್ಷಣ ಭಯವಾಯಿತು. ಅಷ್ಟರಲ್ಲಿ ಆ ಕನ್ನಡಿಯಲ್ಲಿದ್ದ ಮನುಷ್ಯನೇ ಮಾತನಾಡಿದ. ಶಿವಣ್ಣ, ಹೇಗಿದ್ದೀಯಾ? ಶಿವಣ್ಣನಿಗೆ ತುಂಬ ಭಯವಾಯಿತು. ಯಾರು ನೀನು? ನನ್ನ ಹೆಸರು ಶಿವಣ್ಣ ಎಂದು ನಿನಗೆ ಹೇಗೆ ಗೊತ್ತಾಯಿತು? ನಿನ್ನ ಮುಖ ಕೊಡ್ತೀಯಾ? ಒಂದು ರಾತ್ರಿ ಮಾತ್ರ. ಶಿವಣ್ಣನಿಗೆ ಒಂದು ತಿಳಿಯದಂತಾಯಿತು. ಶಿವಣ್ಣನು ಹೆದರಿ ಮನೆಯಿಂದ ಆಚೆ ಓಡಿದನು. ಆದರೆ ಯಾವ ಮನೆಯೂ ಬಾಗಿಲ ತೆರೆದಿಲ್ಲ. ಅವೆಲ್ಲರ ನಡುವೆ ಒಂದೇ ಮನೆ ಬಾಗಿಲ ತೆರೆದಿದೆ. ಮನೆಯಲ್ಲಿ ಇರುವವಳು ಸೀತಮ್ಮ. ಶಿವಣ್ಣ ತುಂಬಾ ತೇಕುತ್ತಾ ಸೀತಮ್ಮಳ ಮನೆಗೆ ಓಡಿ ಬಂದನು. ಅಯ್ಯೋ, ಯಾರಪ್ಪ ನೀನು? ಇಷ್ಟೊತ್ತಿನಲ್ಲಿ ನಮ್ಮ ಮನೆಗೆ ನುಗ್ತಿದ್ದೀಯಲ್ಲ? ಅಮ್ಮ, ಅದು ತಟ್ಟನೆ ಸೀತಮ್ಮಳಿಗೆ ಎಲ್ಲಾ ವಿಷಯವೂ ಅರ್ಥವಾಯಿತು. ಏನಪ್ಪ ನೀನು ಕನ್ನಡಿಯನ್ನ ನೋಡಿದ್ಯಾ? ಹೌದಮ್ಮ, ಈ ವಿಷಯ ನಿಮಗೆ ಹೇಗೆ ಗೊತ್ತಾಯಿತು? ಅಯ್ಯೋ ದೇವ್ರೇ, ನೀನೆಂತಹ ದೊಡ್ಡ ತಪ್ಪು ಮಾಡಿದ್ಯಪ್ಪ ಇವತ್ತು ದೇವ್ರೇ. ಅಯ್ಯೋ, ಅಮ್ಮ ಕನ್ನಡಿ ನೋಡೋದ್ರಿಂದ ಏನ್ ಸಮಸ್ಯೆ ಆಗ್ತದೆ? ಯಾಕೆ ನೀವು ಕನ್ನಡಿ ಅಂದ್ರೆ ಭಯಗೊಳ್ಳುತ್ತೀರಿ? ನನ್ಗೆ ಅರ್ಥವಾಗ್ತಾ ಇಲ್ಲ. ಈಗಷ್ಟೇ ನಾನು ಕನ್ನಡಿಯಲ್ಲಿ ಮುಖ ನೋಡಿದಾಗ ಅಲ್ಲಿರುವುದು ನಾನಲ್ಲ. ನನಗೆ ತುಂಬಾ ಭಯವಾಗ್ತಾ ಇದೆ. ನಮ್ಮ ಹಿರಿಯರ ಕಾಲದಲ್ಲಿ ಈ ಹಳ್ಳಿಗೆ ಒಬ್ಬ ಸಾಧು ಬಂದಿದ್ದನಂತೆ. ಅವನು ಹಳ್ಳಿಯವರಿಗೆ ಗೊತ್ತಿಲ್ಲದಂತೆ ಹಳ್ಳಿಯವರನ್ನು ಕನ್ನಡಿಯಲ್ಲಿ ಬಂದು ಮುಖ ಕದಿಯುತ್ತಿದ್ದನಂತೆ. ಸ್ವಲ್ಪ ದಿನಗಳು ಹೀಗೆ ಒಬ್ಬರಾದ ಮೇಲೆ ಒಬ್ಬರು ಸಾಯುತ್ತಾ ಹೋಗುತ್ತಿದ್ದಂತೆ. ಈ ವಿಷಯ ಹಳ್ಳಿಯವರಿಗೆ ತಿಳಿದ ತಕ್ಷಣ ಹಳ್ಳಿಯವರು ಎಲ್ಲರೂ ಸೇರಿ ಅವನನ್ನು ಕೊಂದರಂತೆ. ಆದರೆ ದುರ್ವಿಧಿಲೇನೆಂದರೆ ಸಾಧು ಈಗಲೂ ಕನ್ನಡಿಯಲ್ಲಿಯೇ ಇದ್ದಾನೆ. ಗಂಟೆ 6ರ ಮೇಲೆ ಯಾರು ಕನ್ನಡಿಯನ್ನು ನೋಡುತ್ತಾರೋ ಅವರನ್ನು ಅವನು ಬಲಿಪಶುವಾಗಿ ಮಾಡಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಕನ್ನಡಿಯಲ್ಲಿದ್ದ ಮನುಷ್ಯ ಮನೆಯಿಂದ ಹೊರಗೆ ಬರತೊಡಗಿದನು. ಶಿವಣ್ಣನ ನಡೆದುದಕ್ಕೆಲ್ಲ ನಾನೇ ಕಾರಣ. ಅವರು ಹೇಳಿದರು, ನಾನು ಕನ್ನಡಿಯನ್ನು ನೋಡಿದೆ. ಈಗ ಬಲಿಪಶು ಆಗಬೇಕಾಗಿರುವುದು ನಾನೇ ಎಂದುಕೊಂಡು ಶೀತ ಮಳಮನೆಯಿಂದ ಹೊರಗೆ ಬಂದು ಮನೆಯ ಕಡೆ ನಡೆದ.
ಅವನನ್ನು ನೋಡಿದ ತಕ್ಷಣ ಮನೆಯ ಮುಂದಿನ ನಿಂತಿದ್ದ ಸಾಧು ಮಾಯವಾದನು. ಶಿವಣ್ಣ ಭಯದಿಂದಲೇ ಆ ಮನೆಯನ್ನು ಪ್ರವೇಶಿಸಿದನು. ಅಲ್ಲಿ ಕನ್ನಡಿಯೂ ಇರಲಿಲ್ಲ, ಆ ಮನುಷ್ಯನೂ ಇರಲಿಲ್ಲ. ಶಿವಣ್ಣ ತನ್ನ ಕಥೆ ಮುಗಿಯುತ್ತೆಂದುಕೊಂಡು ಮಲಗಿದ. ಮತ್ತೆ ಶಿವಣ್ಣ ನಿದ್ರೆಗೆ ಜಾರಿದ. ಮಾರನೆಯ ದಿನ ಮುಂಜಾನೆ ಶಿವಣ್ಣ ಎದ್ದು ಕುಳಿತ. ಅವನಿಗೆ ಈಗ ತಲೆಯಲ್ಲಿ 1000 ಪ್ರಶ್ನೆಗಳು ಹೊಳೆಯತೊಡಗಿದವು. ನಿನ್ನೆ ಸೀತಮ್ಮ ಹೇಳಿದ್ದು ಏನೋ, ಆದರೆ ನನ್ನನ್ನು ಆ ಭೂತಬಲಿ ತೆಗೆದುಕೊಳ್ಳಲಿಲ್ಲವೇಕೆ? ಇದೆಲ್ಲ ಕಟ್ಟುಕಥೆಯೇ ಅಥವಾ? ಕಟ್ಟುಕತೆ ಆಗಿದ್ರೆ ನಿನ್ನೆ ನಡೆದ ಎಲ್ಲಾ ಘಟನೆಗಳಿಗೂ ಏನ್ ಹೇಳ್ಬೇಕು? ಅಯ್ಯೋ ದೇವ್ರೆ! ಶಿವಣ್ಣ ಮೆಲ್ಲನೆ ಎದ್ದು ಮನೆಯ ಹೊರಗೆ ಬಂದನು. ಅಷ್ಟರಲ್ಲಿ ಸೀತಮ್ಮ ಮನೆಯ ಮುಂದೆ ನಿಂತಿದ್ದಳು. ಅರೆ ಸೀತಮ್ಮ, ಎಷ್ಟು ಬೇಗನೆ ಬಂದಿದ್ದೀರಿ. ನೋಡಪ್ಪ, ನನ್ಗೆ ನೀನ್ ಬಂದು ಹೋದಾಗಿ ನಿಂದ ನಿದ್ದೆ ಹತ್ತಿಲ್ಲ. ಏನ್ ಅವಾಂತರ ಕಾದಿದೆ ಎಂದು ಭಯದಿಂದ ಇಲ್ಲಿಗೆ ಓಡಿ ಬಂದೆ. ನನಗೂ ಅದೇ ವಿಚಿತ್ರವಾಗಿದೆ. ನಿನ್ನೆ ನನ್ನನ್ನು ಬಲಿಪಡಿಬೇಕಾದ ಆ ಭೂತ ಬಿಟ್ಟಿದ್ದೇಕೆ? ಆಗ ಅವಳಿಗೆ ನೆನಪಿಗೆ ಬಂದದ್ದು ಅಮಾವಾಸ್ಯೆ. ನಿನ್ನ ಹಣೆ ಬರಹ ಚೆನ್ನಾಗಿದೆಯಪ್ಪ. ಆ ದೆವ್ವ ಅಮಾವಾಸ್ಯೆಯ ದಿನ ಮಾತ್ರ ಬಲಿ ಪಡೆಯುತ್ತದೆ. ನೀನಷ್ಟ್ರಲ್ಲಿ ಈ ಊರನ್ನೇ ಬಿಟ್ಟು ಹೊರಟು ಹೋಗು. ನೀವು ಹೇಳಿದಾಗೆ ಮಾಡ್ತೇನೆಮ್ಮ. ಸಂಜೆಯ ಹೊತ್ತು ಯೋಚಿಸುತ್ತಾ ಮಂಚದ ಮೇಲೆ ಕುಳಿತಿದ್ದಾನೆ. ನಾನು ಮರಳಿ ಊರಿಗೆ ಹೋಗಿಬಿಡಬೇಕು. ಇಲ್ಲಿ ನಾನು ಊಹಿಸಿಕೊಳ್ಳಲಾದ ಘಟನೆಗಳು ನಡೆಯುತ್ತಿವೆ. ಎಲ್ಲಿಗೆ ಹೋಗುತ್ತೀಯಾ? ನನ್ನಲ್ಲಿಗೆ ಒಮ್ಮೆ ಬಂದರೆ ಮುಗಿದು ಹೋಯಿತು. ನೀನು ಮತ್ತೆ ಊರಿಗೆ ಮರಳಲು ಸಾಧ್ಯವಿಲ್ಲ. ಶಿವಣ್ಣ ಭಯದಿಂದ ತಟ್ಟನೆ ಎದ್ದು ನಿಂತ. ಯಾರು ಮಾತನಾಡುತ್ತಿರುವುದು? ನೀವು ನನ್ನನ್ನು ಸುಮ್ಮನೆ ಹೆದರಿಸಬೇಡಿ. ನಿಮಗೆ ಧೈರ್ಯ ಇದ್ದರೆ ಮುಂದೆ ಬನ್ನಿ. ಶಿವಣ್ಣನ ಮಾತು ಕೇಳಿ ಭೂತ ಜೋರಾಗಿ ನಗತೊಡಗಿತು.